ಅಂತ ಜಾಗ? ಲೆಕ್ಕಾಚಾರಕ್ಕೆ ಒಳ್ಳೇದೇ ಮೇಡಮ್. ಟ್ರಾಫಿಕ್ ತುಂಬಾ ಇತ್ತು, ಮಾಡಿದ ಭಾರತದಲ್ಲಿ ಅಪಾರ ಮಾಡೋ ತಪ್ಪು ಹೋಗಿ ಒಪ್ಕೋತೀನಿ, ಅದ್ ಮಾಡಿಸೋದು ಓಕೆ. ಅದೆಲ್ಲ ಲೈಸೆನ್ಸ್ ಇರೋ ಜಾಗನ ತೆರವು ಮಾಡಿರೋದ್ರಿಂದ ಅದು ಅನ್ಯಾಯ ಅಲ್ವಾ ಸರ್? ಅನ್ಯಾಯನೇ ಮೇಡಮ್. ಅವರು ಏನು ಮಾಡ್ತೀರಾ, ಜನಕ್ಕೂ ಅವರು ಅನುಕೂಲ ಮಾಡಿಕೊಡ್ತಾರೆ, ಹೋಗೋಕ್ಕೆ ದಾರಿ ಮಾಡಿಕೊಡ್ತಾರೆ. ಬಸ್ ಸ್ಟಾಪ್ ಆಗುತ್ತಂತೆ, ಗೇಟ್ ಆಗುತ್ತಂತೆ, ಬಿಟ್ಟಾರೆ ಹೋಗೋಕ್ಕೆ ಅನುಕೂಲ ಆಗ್ತಾಯಿದೆ, ಒಳ್ಳೇದೇ ಮಾಡ್ತಾರೆ. ಬಸ್ ಸ್ಟಾಪ್ ಇದು ಮಾಡ್ತಾರಂತ? ಹಾಂ, ಎದುರುಗಡೆ ಬಸ್ ಸ್ಟಾಪ್ ಮಾಡ್ತಾರಂತೆ. ಸರಿ, ನೀವು ಓಕೆ, ನೀವು ಫುಟ್ಪಾತ್ ಮಾಡಿರೋದು ಈ ಕಡೆ ಜಾಗದಲ್ಲಿ ನಾವು ಒಪ್ಕೋತೀವಿ. ಅವ್ರದ್ದು ಅಷ್ಟು ಜಾಗ ಇದೆ, ಅಷ್ಟು ದೊಡ್ಡ ಮಟ್ಟದಲ್ಲಿ ಜಾಗ ಇದೆ. ಏನು ಮೇಡಮ್, ನಮ್ಮ ಕೈಲಿ ಏನಿದೆ ಗೌರ್ಮೆಂಟಿಂದ ನಾವು ಹೇಳಿದ್ರೆ ಕೇಳಕ್ಕೆ ಆಗುತ್ತಾ? ಇಲ್ಲ. ಅವ್ರು ಏನು ಮಾಡ್ತಾರೆ, ಒಳ್ಳೇದಿಗೆ ಮಾಡ್ತಾರೆ ಬಿಡಿ. ಸುಮಾರು 40 ವರ್ಷದಿಂದ ಬಾಡಿಗೆ ಕಟ್ಕೊಂಡು ಒಂದು ಲೈಸೆನ್ಸ್ ಅಂತ ಹೌದೌದು, 45 ವರ್ಷ, ನಾವು 30 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ಮಾಡಿ ಸಣ್ಣ ಹುಡುಗನ ನಾವು ನೋಡ್ತಾ ಇದ್ದೀವಿ. ಏನೋ ಗೌರ್ಮೆಂಟಿಂದ ಮಾಡ್ತೀಯಾರ, ಅವ್ರು ಒಳ್ಳೇದಿಗೆ ಮಾಡ್ತಾ ಇರ್ಬೋದು. ಯಾರಿಗೂ ಅಲ್ಲ, ಒಳ್ಳೇದಕ್ಕೆ ಅಂದ್ರೆ ಅಷ್ಟು ದೊಡ್ಡ ಜಾಗನ ಫುಟ್ಪಾತ್ ಹೆಂಗಾಗುತ್ತೆ? ಅವರು ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ರು ಪಾಪ. ಅವ್ರಿಗೆ ಎಲ್ಲರೂ ಒಂದು ಅನುಕೂಲ ಮಾಡ್ಕೊಡ್ಬೇಕು, ಅವ್ರಿಗೆ ಅಂಗಡಿಗಳು ಮಾಡ್ಕೊಡ್ಬೇಕು. ಅವೆಲ್ಲ ಮಾಡ್ಬೇಕು, ಅವ್ರು ದೊಡ್ಡವರು. ನಾವೇನು ಮೇಲೆ ಹೇಳಂಗಿಲ್ಲ. ಏಕಾಏಕಿ ಜೀವನ ಅಂದ್ರೆ ಫುಟ್ಪಾತ್ ಜೀವನ ಅಂತ ಅವ್ರು ಅನ್ಕೊಂಡಿದ್ರು, ಅದ್ ಬಿಟ್ಟರೆ ಅವ್ರಿಗೆ ಏನು ಬೇರೆ ಗೊತ್ತಿಲ್ಲ. ಹೌದೌದು ಮೇಡಮ್. ಹಿಂಗಿರ್ಬೇಕಾದ್ರೆ ಏಕಾಏಕಿ ಬಂದು ಈ ತರ ಮಾಡೋದು ಎಷ್ಟು ಅನ್ಯಾಯ ಹೇಳಿ? ಹೌದು, ಅನ್ಯಾಯನೇ ಮಾಡ್ತಾ ಇರೋದು. ನಮ್ಮ ಕೈಲಿ ಏನಿದೆ ಮೇಡಮ್? ಏನಿಲ್ಲ, ಏನೋ ಜೀವನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಒಳ್ಳೇದು, ಜನ ಓಡಾಡೋದಕ್ಕೂ ಒಳ್ಳೇದಾಗುತ್ತೆ, ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಆದರೆ ಬೀದಿ ಬದಿ ವ್ಯಾಪಾರ ಮಾಡೋರು ಎಲ್ಲರ ಒಂದು ಅವ್ರಿಗೆ ಜಾಗ ಇದು ಮಾಡಿಕೊಡ್ಬೇಕು. ನೋಡಿ, ಇವಾಗ ಇಲ್ಲಿ ನಿಲ್ಲಿಸ್ತಾರೆ, ಪಬ್ಲಿಕ್ ಜನನು ಅಲ್ಲಿ ನಿಂತ್ಕೊಂಡು ಬಸ್ ಹತ್ತಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಥರ ಎಲ್ಲ ಭಾರಿ ತೊಂದರೆ ಆಗ್ತದೆ. ಇದೆಲ್ಲ ತೆರವು ಮಾಡಿರೋದು ಭಾರಿ ಒಳ್ಳೆಯದೇ. ಅಲ್ಲಿ ಅವರು ಬಾಡಿಗೆ ಕಟ್ತಾ ಇದ್ರು, ಹೌದು ಲೈಸೆನ್ಸ್ ಅಂತ ತಗೊಂಡು, ಹೌದು ಅಂಗಡಿ ತೆರವು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ? ಮೇಡಮ್, ಅವ್ರು ಲೈಸೆನ್ಸ್ ತೊಗೊಂಡಿದ್ರು, ಅದನ್ನು ನಮ್ಮ ಇದು ಮಾಡೋಕ್ಕಾಗಲ್ಲ. ಆದರೆ ಅವ್ರಿಗೆ ಬೇರೆ ಕಡೆ ಅವ್ರಿಗೇನೋ ವ್ಯವಸ್ಥೆ ಮಾಡಿಕೊಡ್ಬೇಕು ಪಾಪ. ಯಾಕೆಂದರೆ ಅವರು ನಮ್ಮಂಗೆ ಹೊಟ್ಟೆಪಾಡಿಗೆ ಇರೋದು. ಈಗ ನಾವು ಹೆಂಗೆ ರೋಡ್ ಮೇಲೆ ಗಾಡಿ ಓಡಿಸ್ತೀವಿ, ಅದೇ ಥರ ಅವರು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು, ಅವ್ರಿಗೂ ತೊಂದರೆ ಮಾಡಬಾರ್ದು. ಆದರೆ ಅವ್ರಿಗೆ ಮುನ್ನೆಚ್ಚರಿಕೆ ಕೊಟ್ಟು ನಿಮಗೆ ಬೇರೆ ಕಡೆ ಸ್ಥಳಾಂತರ ಮಾಡಿ ಇಂಥ ಜಾಗದಲ್ಲಿ ವ್ಯಾಪಾರ ಮಾಡ್ರಪ್ಪ ಅಂತ ಹೇಳಿ ಮಾಡಿಕೊಡ್ಬೇಕಾಯ್ತು. ಏಕಾಏಕಿ ಬಂದು ಹೊಡೆದಿದ್ದು ಅದು ಭಾರಿ ಇದಾಗಿದೆ. ಅದು ಏನು ಮಾಡಿದ್ರೆ ಅದು ಪಬ್ಲಿಕ್ ಒಳ್ಳೇದು ಮಾಡಲೇಬೇಕಲ್ವಾ? ನಮ್ಗೆ ಅನ್ಸಲ್ಲ, ಯಾಕೆಂದರೆ ಫುಟ್ಪಾತಲ್ಲಿ ಅಲ್ಲಿ ಜನ ಓಡಾಡಲ್ಲ. ಯಾಕೆಂದರೆ ಆ ಪ್ಲೇಸಲ್ಲಿ ಯಾರೂ ಹೋಗಲ್ಲ. ಇವ್ರು ಏನು ಅಂದರೆ ಕೆಲವು ರಾಜಕೀಯಗಳು ಈ ಪ್ಲೇಸಲ್ಲಿ ಹಿಂಗೆ ಮಾಡಬೇಕು ಒಂದು ಇದು ಇರುತ್ತಲ್ಲ, ಆ ರಾಜಕೀಯದ ಮೇಲೆ ಮಾಡ್ತಾರೆ. ಹಾಂ, ಪಾರ್ಕಿಂಗ್ ಮಾಡಿ ಅದೇ ದುಡ್ಡಿನ ವ್ಯವಸ್ಥೆಗೇನೆ ಮೇಡಮ್. ಈಗ ಮಾರ್ಕೆಟ್ ಒಳಗಡೆ ಪಾರ್ಕಿಂಗ್ ಇರಲಿಲ್ಲ, ಇವಾಗ ಮಾಡಿದ್ದಾರೆ. 1 to 2 3 ತೊಗೊತಾರೆ. ಮಾರ್ಕೆಟ್ ಒಳಗಡೆ ಅಂಡರ್ ಪಾಸಲ್ಲಿ ಮಾಡಿರೋದು 1 to 3 ತೊಗೊತಾರೆ. ಯಾರು ಜನಕ್ಕೆ ಒಳ್ಳೇದು ಯಾವುದೂ ಇಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾವುದೂ ಒಳ್ಳೇದಾಗಿಲ್ಲ. ನಮಗೂ ಬೈಕ್ ಟ್ಯಾಕ್ಸಿ ಇದೆಲ್ಲ ಮಾಡಿ ನಮಗೂ ತೊಂದರೆ ಆಗಿದೆ. ಏಕೆಂದರೆ ಸರ್ಕಾರ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ಈಗ ಅಪಾರ್ಟ್ಮೆಂಟ್ ಅವ್ರು ಆಗಿರ್ಬೋದು, ಅಂತವನ್ನೆಲ್ಲ ಕರೆಸಿ ಒಂದು ಸಂವಾದ ಮಾಡಿ, ಅವ್ರಿಗೆ ಒಂದು ದೊಡ್ಡ ಹಾಲ್ ಅಂತ ಮಾಡಿ, ಹೌದು, ಒಳ್ಳೆ ಊಟ ತಿಂಡಿ ಕೊಟ್ಟು ಸಂವಾದ ಮಾಡ್ತಾರೆ. ಇವ್ರನ್ನೆಲ್ಲ ಮಾಡೋದಿಲ್ಲ ಅಂದರೆ ಇವ್ರಿಂದ ಅವ್ರಿಗೇನು ಇದಿಲ್ಲ. ಓಟ್ ಮಾತ್ರ ಬೇಕು ಇವ್ರಿಗೆ, ಜನದ್ದು ಓಟ್ ಬೇಕು. ಇವರಿಂದ ಅವ್ರಿಗೇನು ಇವಾಗ ಹೆಲ್ಪ್ ಇಲ್ಲ. 5 ವರ್ಷಕ್ಕೆ ಮಾತ್ರ ಇವ್ರು ಯೂಸ್ ಆಗೋದು. 5 ವರ್ಷ ಆದಮೇಲೆ ನಾವೆಲ್ಲ ಯೂಸ್ ಆಗಲ್ಲ ಅವ್ರಿಗೆ. ಅವರೇ ರಾಜ್ಯರು, ಅವರೇ ಮಂತ್ರಿಗಳು ಎಲ್ಲ. ಹೌದು ಹೌದು, ಮುನ್ನೆ ಹೌದು ಹೇಳ್ಬೋದಾಗಿತ್ತು. ಹೌದು ಹೌದು ಮೇಡಮ್. ಯಾಕೆಂದರೆ ಈಗ ನಾನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಇದು ಮಾಡಿರ್ತೀವಿ. ಏಕಾಏಕಿ ಬಂದು ಅವ್ರನ್ನ ಡಮರೇಷನ್ ಮಾಡಿದಾಗ ಆ ಬಂಡವಾಳ ಹಾಕಿರೋದು ಎಲ್ಲ ಅವ್ರಿಗೆ ಲಾಸ್ ಆಗುತ್ತೆ. ಏನು ಅಂದರೆ ಅವ್ರಿಗೆ ಸ್ಥಳಾಂತರ ಇಲ್ಲ ಅಂದರೆ ಇದನ್ನೇ ಬೇರೆ ಥರ ಮಾಡಿ ಫುಟ್ಪಾತ್ ಒಂದು ಸೈಡ್ ಮಾಡಿ ಅವ್ರಿಗೆ ಅಲ್ಲೇ ವ್ಯವಸ್ಥೆ ಮಾಡಿ ಕೊಡ್ಬೋದಾಗಿತ್ತು. ಅದು ಮಾಡಿ ಕೊಡಲ್ಲ ಇವರು. ನಮ್ಮ ಸರ್ಕಾರದವರು ಆ ಥರ ಇದ್ದಾರೆ.